ಸ್ನೇಹಿತರೆ, ವಿಶ್ವಚೇತನ ರೇಖಿ ಕೇಂದ್ರ ಹೊನ್ನಾವರ ಇದರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ, ನಾನು ರೇಖಿ ಗ್ರ್ಯಾಂಡ್ ಮಾಸ್ಟರ್ ಕೃಷ್ಣ ಆಚಾರ್ಯ. ಇವತ್ತಿನ ವಿಡಿಯೋದ ಟೈಟ್ಲ್ ಏನಂತಂದರೆ, ಕವಡೆಗಳು ನಮ್ಮ ಸಮಸ್ಯೆಗೆ ಹೇಗೆ ಸ್ಪಂದಿಸುತ್ತವೆ ಅನ್ನುವಂಥದ್ದು ಟೈಟ್ಲು. ಈಗಾಗಲೇ ಕೆಲವು ಕವಡೆ ಶಾಸ್ತ್ರವನ್ನು ಕಲಿಸುವಂಥ ಗುರುಗಳ ವಿಡಿಯೋಗಳು ಕೂಡ ನೀವು ನೋಡಿರಬಹುದು. ಕವಡೆಗಳು ಮಾತಾಡುತ್ತವೆ ಅನ್ನೋಂಥ ಟೈಟ್ಲ್ ಬಂದಿರುತ್ತೆ. ಕವಡೆಗಳು ನಮ್ಮ ಜೊತೆಗಿರ್ತವೆ, ನಮ್ಮ ಗಾಡ್ ಫಾದರು, ಹಾಗೆ ಹೀಗೆ ತುಂಬ ಟೈಟ್ಲ್ಗಳಿದ್ದು ಖಂಡಿತ. ಯಾಕಂದರೆ ಒಂದು ನಿರ್ಜೀವವಾದಂಥ ವಸ್ತು ಸಿದ್ಧಿಸಿಕೊಂಡಾಗ ಅಥವಾ ಅದಕ್ಕೆ ಜೀವ ತುಂಬಿದಾಗ ಯಾವ ರೀತಿ ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸ್ತವೆ ಅನ್ನೋದು ಬಹಳ ಇಂಪಾರ್ಟೆಂಟು. ಈ ಕವಡೆ ಅನ್ನುವಂಥದ್ದು ಕೂಡ ಹಾಗೆಯೇ. ಪ್ರಾರಂಭದಲ್ಲಿ ನಾವು ಅದನ್ನು ತಂದು ಇಟ್ಕೊಂಡಾಗ ಅದರಲ್ಲಿ ಯಾವುದೇ ರೀತಿಯ ಜೀವ ಇರೋದಿಲ್ಲ. ಕವಡೆ ಶಾಸ್ತ್ರದ ಪ್ರಕಾರ, ಆ ವಿಧಾನದ ಪ್ರಕಾರ ಅದನ್ನು 48 ದಿನಗಳ ತನಕ ನಾವು ಅನುಷ್ಠಾನಗಳನ್ನು ಮಾಡಿ, ಬೀಜ ಮಂತ್ರಗಳನ್ನು ಹೇಳ್ತಾ, ಪೂಜೆ ಪುನಸ್ಕಾರಾದಿಗಳನ್ನು ಮಾಡ್ತಾ ಅದಕ್ಕೆ ಜೀವ ತುಂಬುತ್ತಾ ಬಂದಾಗ 48 ದಿನದಲ್ಲಿ ಆ ಕವಡೆ ನಮಗೆ ಸ್ಪಂದಿಸಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇವತ್ತು ಜಾತಕ ಅಥವಾ ಬೇರೆ ಬೇರೆ ಜ್ಯೋತಿಷ್ಯದ ಮಾರ್ಗದ ಮೂಲಕ ವ್ಯಕ್ತಿಯ ಸಮಸ್ಯೆಯನ್ನು ಪತ್ತೆ ಹಚ್ಚುವಂಥದ್ದನ್ನು ಬೇರೆ ಬೇರೆ ವಿಧಾನದಲ್ಲಿ ನಾವು ನೋಡ್ತೇವೆ. ಆದರೆ ಕವಡೆಗಳು ಒಂದು ನಿರ್ಜೀವವಾದಂಥ ವಸ್ತು ಜೀವವನ್ನು ಪಡ್ಕೊಂಡು ಅಥವಾ ಸಿದ್ಧಿಯನ್ನು ಮಾಡಿಕೊಂಡಾಗ ಜ್ಯೋತಿಷ್ಯದ ಶಾಸ್ತ್ರ ಇಲ್ಲದೇ ನಮಗೆ ಎಲ್ಲ ಒಂದು ಮಾರ್ಗದರ್ಶನವನ್ನು ಕೊಡುವಂಥ ಕೆಲಸವನ್ನು ಮಾಡುತ್ತೆ. ಯಾಕಂದರೆ ಇತ್ತೀಚೆಗೆ ನಾವು ನೋಡ್ತಾ ಇದ್ದೇವೆ, ಪ್ರಾರಂಭದಲ್ಲಿ ನಮಗೆ ಅದರ ಅನುಭವಗಳು ಅಷ್ಟು ಆಗ್ತಾ ಇರಲಿಲ್ಲ. ನಮಗೆ ಗೊಂದಲಗಳಿದ್ವು ನಮ್ಮ ಸುತ್ತಮುತ್ತಲಿನ ಒಂದು ಪದ್ಧತಿಯನ್ನು ಬಳಸ್ಕೊಂಡಾಗ. ಯಾವಾಗ ಅದನ್ನು ಕೇರಳ ಮತ್ತು ತಮಿಳುನಾಡು ಪದ್ಧತಿಯಲ್ಲಿ ಅದನ್ನು ಸಿದ್ಧಿಸಿಕೊಂಡು ಅದನ್ನು ಬಳಸ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿದ ನಂತರ ಆ ಕವಡೆಗಳು ನಮಗೆ ಯಾವ್ಯಾವ ರೀತಿ ಸ್ಪಂದಿಸ್ತವೆ, ನಮ್ಮ ಸಮಸ್ಯೆಗಳಿಗೆ ಯಾವ್ಯಾವ ರೀತಿ ನಮಗೆ ಉತ್ತರವನ್ನು ತೋರಿಸುತ್ತೆ, ಯಾವ ರೀತಿ ನಮಗೆ ಪರಿಹಾರವನ್ನು ತೋರಿಸುತ್ತೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದೇನೆ. ಯಾಕಂದರೆ ಇವತ್ತು ನಮ್ಮ ಸೆಂಟರ್ನಿಂದ ಬಹಳ ಜನ ಈ ಕವಡೆ ಶಾಸ್ತ್ರವನ್ನು ಕಲಿತ್ಕೊಂಡು ಅವರು ಸ್ವತಃ ಅವ್ರಿಗಿರುವಂಥ ಎನರ್ಜಿ ಆಧಾರದ ಮೇಲೂ ಅಥವಾ ತಾವು ಪೂಜಿಸುವಂಥ ದೇವರ ಅನುಗ್ರಹ ಅಥವಾ ಅದರ ಒಂದು ಸಂಪರ್ಕದ ಆಧಾರದ ಮೇಲೂ ಕೂಡ ಮಾಡಿಕೊಳ್ಳೋರು ಇರ್ತಾರೆ. ಅದರ ಜೊತೆಗೆ ಏನೂ ಎನರ್ಜಿ ಅವರಿಗೆ ಇಲ್ಲದೆ ಇದ್ದಾಗ ಇದನ್ನು ಸಿದ್ಧಿಸಿಕೊಂಡವರು ಕೂಡ ಮಾಡ್ತಾ ಇದ್ದಾರೆ. ಅದನ್ನು ಸರಿಯಾದ ರೀತಿಯಲ್ಲಿ ಸಿದ್ಧಿಸಿಕೊಂಡಾಗ ನಮಗೆ ಪ್ರತಿಯೊಂದು ಗೊಂದಲಗಳಿಗೂ ಸಹಿತ ಉತ್ತರವನ್ನು ಕೊಡುವಂಥ ಪ್ರಯತ್ನ ಈ ಕವಡೆಗಳು ಮಾಡ್ತವೆ. ಯಾವ ರೀತಿ ಹಾಗಾದರೆ? ತುಂಬ ಜನಕ್ಕೆ ಪ್ರಶ್ನೆ ಕೇಳಿದರು, ನಾವೀಗ ನಮ್ಗೆ ಏನೋ ಒಂದು ಫ್ಯಾಮಿಲಿಯಲ್ಲಿ ಎನರ್ಜಿ ಇಲ್ಲ ಗುರುಗಳೇ, ನಾವು ಯಾವ ರೀತಿ ಅದನ್ನು ಸಿದ್ಧಿಸಿಕೊಳ್ಬಹುದು, ನಮಗೆ ಅದು ಕನೆಕ್ಟ್ ಆಗ್ತದೆ ಹೇಗೆ? ನನಗೆ ಕವಡೆ ಶಾಸ್ತ್ರದ ಬಗ್ಗೆ ತುಂಬ ಆಸಕ್ತಿ ಇದೆ, ಹಾಗಂತ ನಾನು ಜ್ಯೋತಿಷ್ಯ ಕಲಿತಿಲ್ಲ, ನಾನು ಕಲೀಲೇಬೇಕಾಗತ್ತಾ ಎನ್ನುವಂಥ ತುಂಬ ಗೊಂದಲಗಳಿರ್ತವೆ. ಆದರೆ ನಾವು ನೋಡ್ತಾ ಇದ್ದೇವೆ ಇಲ್ಲಿ ತನಕ ಎಲ್ಲೂ ಕೂಡ ಅದರ ಒಂದು ಸಾಧನೆಯಲ್ಲಿ ಅಥವಾ ಅದರ ಒಂದು ಬಳಸುವ ವಿಧಾನದಲ್ಲಿ ಜ್ಯೋತಿಷ್ಯದ ಅವಶ್ಯಕತೆ ಈ ಕವಡೆಗಳಿಗೆ ಕಂಡು ಬರೋದಿಲ್ಲ. ಜ್ಯೋತಿಷ್ಯದ ಒಂದು ಹಿನ್ನೆಲೆ ಇದ್ರೂ ಕೂಡ ಒಳ್ಳೆಯದೇ, ತಪ್ಪು ಅಂತ ನಾವು ಹೇಳಲಿಕ್ಕೆ ಬರೋದಿಲ್ಲ. ಆದರೆ ಈ ಒಂದು ಪದ್ಧತಿಯಲ್ಲಿ ಜ್ಯೋತಿಷ್ಯದ ಸಹಾಯ ಇಲ್ಲದೇ ಸಹಿತ ನಮ್ಮ ಎಷ್ಟೋ ಸಮಸ್ಯೆಗಳಿಗೆ ಅದು ಉತ್ತರವನ್ನು ಕೊಡುತ್ತೆ. ಅದು ಯಾವ ರೀತಿ? ಈಗ ನಮ್ಮಲ್ಲಿ ಯಾವುದೋ ಒಬ್ಬ ವ್ಯಕ್ತಿ ಬರ್ತಾನೆ, ಬಂದುಕೊಂಡು ಅವನ ನಿಜವಾದ ಸಮಸ್ಯೆಗೆ ಕೆಲವು ಕಾರಣಗಳು ಅವನಿಗೆ ಗೊತ್ತಿರುತ್ತೆ, ಆದರೆ ಅದನ್ನು ನಮ್ಮಲ್ಲಿ ಶೇರ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡೋದಿಲ್ಲ, ನಮ್ಮ ಬಾಯಿಂದನೇ ಬರಲಿ ಅಂತ ಸುಮ್ಮನೆ ಇರ್ತಾನೆ ಅವನು. ಕೆಲವರು ಪಾಪ ಅವ್ರಿಗೆ ಗೊತ್ತಿದ್ದರೂ ಗೊತ್ತೇ ಇರೋದಿಲ್ಲ. ಇಲ್ಲಿ ಏನಾಗುತ್ತೆ, ಒಂದು ಉದಾಹರಣೆಗೆ ನಾವು ಹೇಳಬೇಕು ಅಂತಂದರೆ, ಒಬ್ಬ ವ್ಯಕ್ತಿ ಯಾವುದೋ ಒಂದು ದುಶ್ಚಟಗಳಿಗೆ ತನ್ನ ಹಣವನ್ನು ತುಂಬ ವ್ಯಯ ಮಾಡ್ತಾ ಇರ್ತಾನೆ. ಆದರೆ ಇಲ್ಲಿ ಬರುವಾಗ ಅವನು ಏನು ಹೇಳ್ತಾನೆ, ನನಗೆ ಹಣಕಾಸಿನ ತುಂಬ ತೊಂದರೆ ಇದೆ ಗುರುಗಳೇ, ಅದು ಯಾವ ರೀತಿ ಪರಿಹಾರ ಆಗುತ್ತೆ, ಏನು ತೊಂದರೆ ಇದೆ ಅಂತ ಕೇಳ್ತಾನೆ. ಆದರೆ ತನ್ನ ದುಶ್ಚಟಗಳಿಗೆ ತಾನು ಅದನ್ನು ವ್ಯಯ ಮಾಡ್ತಿರೋದನ್ನು ಹೇಳೋದೇ ಇಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಈ ಕವಡೆ ಶಾಸ್ತ್ರವನ್ನು ಬಳಸುವಂಥವನಿಗೆ ಇದು ಯಾವ ರೀತಿ ಮಾರ್ಗದರ್ಶನ ಕೊಡುತ್ತೆ ಅಂತ ನೋಡಿದಾಗ, ನಾವಿಲ್ಲಿ 108 ಕವಡೆನ ಫಸ್ಟಿಗೆ ಬಳಸ್ತೀವಿ. 108 ಕವಡೆನ ಬಳಸ್ಕೊಂಡು ಆ ವ್ಯಕ್ತಿಗಿರುವಂಥ ಪ್ರಸ್ತುತ ಸಮಸ್ಯೆ ಏನಂತ ನಾವು ಅದನ್ನು ಲೆಕ್ಕಾಚಾರ ಹಾಕುವಾಗ, ಅವನ ವೈಯಕ್ತಿಕ ಸಮಸ್ಯೆ ಇರ್ಬೋದು, ಅಥವಾ ಅವನ ಕೌಟುಂಬಿಕವಾಗಿ, ಅಥವಾ ಅವನಿಗೆ ಬಂದಂಥ ಸಮಸ್ಯೆ ಏನು ಕಾರಣ, ಅಥವಾ ಅವನ ಆರೋಗ್ಯದ ವಿಚಾರಕ್ಕೇನೋ ಕೇಳಲಿಕ್ಕೆ ಬಂದಿದ್ದಾನೆ, ಅಥವಾ ಅವನಿಗೆ ಸಂತಾನದ ವಿಚಾರಕ್ಕೇನೋ ಕೇಳಲಿಕ್ಕೆ ಬಂದಿದ್ದಾನೆ,
ಅಥವಾ ಅವನ ವಿವಾಹ ಸಂಬಂಧಗಳ ವಿಚಾರದ ಬಗ್ಗೆ ನಾವು ಕೇಳಿಕೊಂಡು ಆವಾಗ ನಿಖರವಾಗಿ ನಮಗೆ ಅದು ಉತ್ತರವನ್ನು ತೋರಿಸುತ್ತೆ. ಪ್ರಸ್ತುತ ಅವನಿಗಿರುವಂಥ ಸಮಸ್ಯೆ ಅನ್ನೋದನ್ನು ನಾವು ಮೊದಲೇ ತಿಳ್ಕೊಳ್ಬಹುದು. ಆ ವ್ಯಕ್ತಿ ಹೇಳದೇ ಇದ್ರೂ ಕೂಡ ನಮಗಿಲ್ಲಿ ಮಾರ್ಗದರ್ಶನ ಕೊಟ್ಬಿಡುತ್ತೆ. ಹಾಗಂತ ಕೆಲವಷ್ಟು ವಿಚಾರ ನಾವು ಅವನಿಗೆ ಶೇರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅವನು ದುಶ್ಚಟಗಳಿಗೆ ಹಾಳು ಮಾಡ್ತಾ ಇದ್ದಾನೆ ಅಂದಾಗ ಅವನಿಗೆ ಅದನ್ನು ಹೇಳಿದಾಗ ಇಟ್ಟು ಬಂದ್ಬಿಡುತ್ತೆ. ಅವಾಗ ನಮ್ಗೆ ಗೊತ್ತಿರುತ್ತೆ ಇಂಥ ವ್ಯಕ್ತಿಗೆ ಈ ರೀತಿ ಇದೇ ಕಾರಣಕ್ಕೆ ಆಗಿದೆ ಈ ಥರ ಅಂತೇಳಿ. ಆ ರೀತಿ ನಮಗೆ ಅವನ ಪೂರ್ವ ಹಿನ್ನೆಲೆಯನ್ನು ತೋರಿಸುತ್ತೆ. ಇನ್ನು ಅದೇ 108 ಕವಡೆಯನ್ನು ನಾವು ಬಿಟ್ಟುಕೊಂಡು ಅವನಿಗೆ ದೈವಾನುಕೂಲ ಇದೆಯೋ ಇಲ್ವೋ, ಇವತ್ತು ನಾವು ಅವನಿಗೆ ಪರಿಹಾರ ಹೇಳ್ಬೋದು ಬೇಡವೋ ಅನ್ನೋದು ಕೂಡ 108 ಕವಡೆಯನ್ನು ಬಿಟ್ಟುಕೊಂಡು ಅಲ್ಲಿ ಆರೂಢ ಲಗ್ನವನ್ನು ನೋಡ್ತೇವೆ. ಆರೂಢ ಲಗ್ನವನ್ನು ನೋಡಿಕೊಂಡು ಅಲ್ಲಿ ಅವನಿಗೆ ದೈವಾನುಕೂಲ ಇದೆಯೇ ಇಲ್ಲ ಅಂತೇಳಿ ನಾವು ಲೆಕ್ಕಾಚಾರ ಮಾಡ್ತೇವೆ. ಅವಾಗ ಯಾವ ವ್ಯಕ್ತಿಗೆ ದೈವಾನುಕೂಲ ಅದನ್ನೇ ಇಲ್ವೋ ಆದ ವ್ಯಕ್ತಿಗೆ ನಾವು ಏನಾದರೂ ಪರಿಹಾರ ಮಾಡಿಕೊಟ್ರೆ ಅದು ಫಲಿಸೋದಿಲ್ಲ. ಅವಾಗ ಅವನಿಗೆ ಸ್ವಲ್ಪ ಅನುಷ್ಠಾನವನ್ನು ಮಾಡಿ ಅಥವಾ ಒಂದು 4 ದಿನ ಬಿಟ್ಟು ಬನ್ನಿ ಅಂತ ಹೇಳಬೇಕಾಗತ್ತೆ. ಅವಾಗ ಅದನ್ನು ನಮ್ಗೆ ತೋರಿಸುತ್ತೆ ಈ ವ್ಯಕ್ತಿಗೆ ಇವತ್ತು ನಾವು ಪರಿಹಾರ ಮಾಡ್ಲಿಕ್ಕೆ ಆಗೋದಿಲ್ಲ, ಇವತ್ತು ಅವನಿಗೆ ದೈವಾನುಕೂಲ ಇಲ್ಲ ಅಂತ ತೋರಿಸುತ್ತೆ. ನೋಡಿ ಎಷ್ಟರ ಮಟ್ಟಿಗೆ ವಿಚಿತ್ರ ಅಲ್ವಾ? ನಾವು ಹಾಕುವಂಥ ಕವಡೆಯಲ್ಲಿ ಸಂಕಲ್ಪ ಮಾಡಿ ನಮ್ಮ ಇಷ್ಟ ದೇವರ ನೆನೆಸ್ಕೊಂಡು ಬಿಟ್ಟಾಗಲೇ ತೋರಿಸ್ಬಿಡತ್ತದು. ಅದೇ ರೀತಿ ಅದೇ 108 ಕವಡೆಯನ್ನು ನಾವು ಅವನ ಆರೋಗ್ಯದ ವಿಚಾರಕ್ಕೆ ಬಳಸ್ತೀವಿ ಅಂತ ಇಟ್ಕೊಳ್ಳಿ. ಆರೋಗ್ಯದ ವಿಚಾರಕ್ಕೆ ಬಳಸಿದಾಗ ಅವನಿಗೀಗಿರುವಂಥ ಪ್ರೆಸೆಂಟ್ ಕಾಯಿಲೆಗೆ ಯಾವ ಥರ ಸ್ಥಿತಿ ಇದೆ. ಇವತ್ತು ಯಾರೋ ಕೆಲವರು ಬಿಲ್ಡಪ್ ಕೊಡೋದಿದೆ, ಓ ನನಗೆ ದೇವರು ಬಂದ್ಕೊಂಡು ಸೂಚಿಸಿದ್ದಾರೆ, ಅವನು ಸದ್ಯ ಸಾಯ್ತಾನೆ ಅನ್ನುವಂಥ ಪ್ರೇರಣೆ ಆಗಿದೆ ಅಂತ ಏನೇನೋ ಕೊಚ್ಕೊಳ್ತಾನೆ. ಅದಲ್ಲ, ಈ ಕವಡೆಗಳೇ ಹೇಳುತ್ತೆ ಆ ವ್ಯಕ್ತಿಗೆ ಜೀವಸೂತ್ರನ, ರೋಗಸೂತ್ರನ, ಮೃತ್ಯು ಸೂತ್ರನ ಅಂತ ಹೇಳುತ್ತೆ. ಈ ಜೀವಸೂತ್ರ ಅಂದರೆ ಅವನಿಗೆ ತಾತ್ಕಾಲಿಕವಾಗಿ ಬಂದಂಥ ಸಮಸ್ಯೆ ಅಂತ ನಾವು ಹೇಳ್ಬೋದು, ಡಿಸೈಡ್ ಮಾಡ್ಬೋದು. ಇನ್ನು ರೋಗಸೂತ್ರ ಅಂದರೆ ಅವನಿಗೆ ರೆಗ್ಯುಲರ್ ಆಗಿ ಏನೋ ಒಂದು ಆರೋಗ್ಯದ ವಿಚಾರದಲ್ಲಿ ಏರುಪೇರು ಆಗ್ತಾ ಇದೆ ಅನ್ನೋದನ್ನು ತೋರಿಸುತ್ತೆ. ಇನ್ನು ಅವನಿಗೆ ಗಂಡಾಂತರ ಇದೆ ಸದ್ಯದಲ್ಲಿ ಅಂತಿದ್ದಾಗ ಅವನಿಗೆ ಮೃತ್ಯು ಸೂತ್ರದ ಲೆಕ್ಕಾಚಾರವನ್ನು ತೋರಿಸುತ್ತೆ. ಅದಕ್ಕೊಂದು ಕ್ರಮ ಇದೆ, ನಾವು ಅದನ್ನು ಯಾವ ರೀತಿ ಅದು ಕ್ಯಾಲ್ಕುಲೇಷನ್ ಮಾಡಬೇಕು ಅಂತೇಳಿ ಆ ಕ್ರಮದಲ್ಲಿ ಮಾಡಿದಾಗ ತೋರಿಸುತ್ತೆ, ಅದು ಅಕ್ಯುರೇಟ್ ಆಗಿ ಇರುತ್ತೆ. ಇನ್ನು ಅದೇ ವ್ಯಕ್ತಿಗೆ ಯಾವ ರೀತಿ ನಾವು ಪರಿಹಾರ ಕೊಡಬೇಕು, ಅವಾಗ ಅದಕ್ಕೊಂದು ಮಾದರಿ ಇದೆ. ಆ 12 ಕವಡೆಯನ್ನು ಬಿಟ್ಕೊಂಡು ಅದರ ಲೆಕ್ಕಾಚಾರ ಮಾಡ್ತೀವಿ. ಆ ವ್ಯಕ್ತಿಗೆ ಯಾವ ರೀತಿ ಪರಿಹಾರ ಮಾಡಬೇಕು ಅಂತ ಪ್ರಶ್ನಾವಳಿ ವಿಧಾನಕ್ಕೆ ಬರ್ತೀವಿ. ಅದೇ 108 ಕವಡೆಯಲ್ಲಿ 12 ಕವಡೆಯನ್ನು ಇಟ್ಕೊಂಡು ಆ 12 ಕವಡೆಯನ್ನು ಇಟ್ಕೊಂಡು ಬೇರೆ ಬೇರೆ ಪ್ರಶ್ನಾವಳಿ ವಿಧಾನದಲ್ಲಿ ನಾವು ಕೇಳ್ತಾ ಹೋದಾಗ ಆ ವ್ಯಕ್ತಿಯ ಆರೋಗ್ಯಕ್ಕಿರ್ಬೋದು, ಅವನ ಸಮಸ್ಯೆಗಿರ್ಬೋದು, ಸಂತಾನ ಸಮಸ್ಯೆಗಿರ್ಬೋದು, ಆರೋಗ್ಯ ಸಮಸ್ಯೆಗಿರ್ಬೋದು, ಅಥವಾ ಒಂದು ಹಣಕಾಸಿನ ಸಮಸ್ಯೆಗಿರ್ಬೋದು, ಅಥವಾ ಸಂಬಂಧಗಳ ಇರ್ಬೋದು, ಬಿಸ್ನೆಸ್ ಇರ್ಬೋದು, ಉದ್ಯೋಗದಲ್ಲಿ ಬಡ್ತಿ ಇರ್ಬೋದು, ವೈಮನಸ್ಸುಗಳಿರ್ಬೋದು, ಅದಕ್ಕೆ ನಿಖರವಾದ ಕಾರಣ ಏನು ಅಂಥೇಳಿ ಆ ಕವಡೆಗಳು ನಮಗೆ ಉತ್ತರಿಸ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದಕ್ಕೆ ಸಂಬಂಧಪಟ್ಟಂಥ ನೋಟ್ಸನ್ನು ಕೂಡ ನಾವು ಕೊಟ್ಟಿರ್ತೀವಿ. ಆ ನೋಟ್ಸಲ್ಲೂ ಕೂಡ ಇರುತ್ತೆ. ಆದರೆ ಕ್ಯಾಲ್ಕುಲೇಷನ್ ಮಾಡೋದು ನಮಗೆ ಇಲ್ಲಿ ಗೊತ್ತಿರಬೇಕಾಗುತ್ತೆ. ಬರೀ ನೋಟ್ಸ್ ಇಟ್ಕೊಂಡ್ಬಿಟ್ರೆ ಯಾವುದ್ರ ಮೇಲೂ ಹೇಳಲಿಕ್ಕೆ ಬರೋದಿಲ್ಲ. ಆ ಕ್ಯಾಲ್ಕುಲೇಷನ್ ಮೆಥಡ್ ಏನಿದೆಯೋ ಅದನ್ನು ನಾವು ಅವರಿಗೆ ಟ್ರೈನಿಂಗ್ ಟೈಮಲ್ಲಿ ಹೇಳ್ಕೊಡ್ಬೇಕಾಗುತ್ತೆ. ಅದರ ಆಧಾರದ ಮೇಲೆ ಅವನಿಗೆ ಯಾವ ಪರಿಹಾರ, ಎಷ್ಟು ಸಂಖ್ಯೆ ಬಿದ್ದಾಗ ಏನು, ಎಷ್ಟು ಅಂಗಾತವಿದ್ದಾಗ ಏನು, ಅದಕ್ಕೂ ಲೆಕ್ಕಾಚಾರ ಇದೆ. ಅವಾಗ ನಿಖರವಾಗಿ ತೋರಿಸುತ್ತೆ ಅವನಿಗೇನು ಸಮಸ್ಯೆ ಇದೆ. ಅಥವಾ ನಾವು ಕೇಳುವಂಥ ಪ್ರಶ್ನೆಗೆ ಅದು ಹೌದೋ ಅಲ್ವೋ, ಅಥವಾ ಅದು ಮಾಡಬೇಕೋ ಬೇಡವೋ, ಎಲ್ಲವೂ ಕೂಡ ಉತ್ತರ ಕೊಡುತ್ತೆ. ಅದು ಸರಿ ಇಲ್ಲ ಅಂತಿದ್ದಾಗ ಅದು ಉತ್ತರ ಕೊಡಲ್ಲ, ಇಲ್ಲ ಬೇರೆ ಒಂದು ಪ್ರಯತ್ನ ಮಾಡಿ ನಮಗೆ ಅದನ್ನು ಅನಲೈಸ್ ಮಾಡಲಿಕ್ಕೆ ಹೇಳುತ್ತೆ. ಅವಾಗ ಪುನಃ ರಿಪೀಟ್ ಮಾಡ್ತೀವಿ. ಅವಾಗ ಪರ್ಟಿಕ್ಯುಲರ್ ಆದಂಥ ಪರಿಹಾರದ ಬಂದಾಗ ಅದು ತೋರಿಸುತ್ತೆ ಇದು ಪರಿಹಾರ ಆಗತ್ತೆ ಅಂತೇಳಿ. ಅದೇ ಪರಿಹಾರ ಅವ್ರು ಮಾಡಿಕೊಂಡಾಗ ಅವರಿಗೆ ಆ ಸಮಸ್ಯೆಗಳು ಕ್ಲಿಯರ್ ಆಗುತ್ತೆ. ಯಾಕಂದರೆ ಇವತ್ತು ಕವಡೆಶಾಸ್ತ್ರ ಅನ್ನೋಂಥದ್ದು ನಾವು ಏನೋ ಅಂದ್ಕೊಳ್ಳುವಂಥ ವಿಚಾರ ಅಲ್ಲ. ಎಷ್ಟೋ ಕಡೆ ಈ ಅಷ್ಟಮಂಗಲದ ಪ್ರಶ್ನಾವಳಿ ವಿಧಾನದಲ್ಲಿ 50% ಕ್ಯಾಲ್ಕುಲೇಷನ್ ಈ ಕವಡೆಶಾಸ್ತ್ರದ ಮೇಲೇ ಮಾಡ್ತಾರೆ. ದೈವಿಕ ವಿಚಾರ ಇರ್ಬೋದು, ದೈವತ್ವದ ವಿಚಾರ ಇರ್ಬೋದು, ದೇವಭೂತಗಳ ವಿಚಾರ ಇರ್ಬೋದು, ಮನೆಯ ಒಂದು ಸಮಸ್ಯೆಗಳ ವಿಚಾರ ಇರ್ಬೋದು. ಅಷ್ಟಮಂಗಲ ಹಾಕಿದಾಗ 50% ಕ್ಯಾಲ್ಕುಲೇಷನ್ನು ನಮಗೆ ಈ ಕವಡೆಶಾಸ್ತ್ರದಿಂದನೇ ತೆಗಿತಾರೆ. ಉಳಿದ 50%ಅನ್ನು ತಾಂಬೂಲ ಅಥವಾ ಬೇರೆ ಬೇರೆ ಎಲ್ಲ ಮಾರ್ಗದಿಂದ ಅದನ್ನು ಬಳಸ್ಕೊಳ್ತಾರೆ. ಅಂದರೆ ಈ ಕವಡೆಶಾಸ್ತ್ರ ಅನ್ನುವಂಥದ್ದು ಎಷ್ಟು ಪರಿಣಾಮಕಾರಿ ಅನ್ನೋದು ನಮ್ಗೆ ಅದರಲ್ಲೇ ಗೊತ್ತಾಗುತ್ತೆ. ಅಷ್ಟೇ ಅಲ್ಲ, ಮತ್ತು ನಾವು ಎಷ್ಟು ಅವಧಿಯಲ್ಲಿ ಆಗತ್ತೆ ಕೆಲಸ ಈಡೇರುತ್ತೆ ಅನ್ನುವಂಥದ್ದಕ್ಕೂ ಕೂಡ ಇದರಲ್ಲಿ ಕ್ಯಾಲ್ಕುಲೇಷನ್ ಮೆಥಡ್ ಇರುತ್ತೆ. ಆ ಕ್ಯಾಲ್ಕುಲೇಷನ್ ಮೆಥಡನ್ನು ನಾವು ಮಾಡ್ತಾ ಮಾಡ್ತಾ ಬಂದಾಗ ನಮಗೆ ಸರಿಯಾದ ಪದ್ಧತಿಯಲ್ಲಿ ಅದನ್ನು ಉತ್ತರವನ್ನು ತೋರಿಸುತ್ತೆ. ಅಷ್ಟೇ ಅಲ್ಲ, ಇಲ್ಲಿ ನಾವು ಕೆಲವು ನಿಯಮಗಳಿಗೆ ಒಳಪಟ್ಟು ಕೂಡ ಮಾಡಬೇಕಾಗುತ್ತೆ. ಯಾರು ಕವಡೆಶಾಸ್ತ್ರವನ್ನು ಮಾಡ್ತಾರೋ ಅವರು ಅದರದ್ದೇ ಆದಂಥ ಒಂದು ಪದ್ಧತಿ ಇದೆ ಅನುಷ್ಠಾನ ಕ್ರಮದಲ್ಲಿ. ಜೊತೆಗೆ ನಮಗೆ ಆದ ಕೆಲವು ಕಂಡೀಷನ್ಸ್ಗಳು ಕೂಡ ಇರ್ತವೆ.
ಕೆಲವು ಅಶೌಚ ಇದ್ದಾಗ, ಅಶೌಚ ಅಂದರೆ ಸೂತಕ ಇರ್ಬೋದು, ಗ್ರಹಣ ಇರ್ಬೋದು, ಅದೇ ರೀತಿ ನಮ್ಮ ಪಾರ್ಟ್ನರ್ಗಳ ಪೀರಿಯಡ್ ವಿಚಾರ ಇರ್ಬೋದು, ಇಂತಹ ವಿಚಾರಗಳಿದ್ದಾಗ ಕೆಲವು ನಿಷೇಧ ಇರುತ್ತೆ, ಅದನ್ನೆಲ್ಲ ನೋಡೋ ಹಾಗಿರೋದಿಲ್ಲ. ಅದೇ ರೀತಿ ಅಮಾವಾಸ್ಯೆ ಹುಣ್ಣಿಮೆ ದಿನ ಬೇರೆ ಬೇರೆ, ಅಥವಾ ಆ ಯಾರು ಕವಡೆಯನ್ನು ಹಾಕ್ತಾರೋ ಅವರ ಕುಟುಂಬದಲ್ಲಿ ಯಾವುದಾದ್ರೂ ಹಿರಿಯರ ಒಂದು ಶ್ರಾದ್ದ ಕಾರ್ಯ ಇದ್ದಾಗೆಲ್ಲ ಮಾಡೋ ಹಾಗಿರೋದಿಲ್ಲ. ಅದನ್ನೆಲ್ಲ ನಾವು ಚಾಚು ತಪ್ಪದೆ ಪಾಲನೆ ಮಾಡ್ಕೊಂಡು ಮಾಡಿದಾಗ ನಮಗೆ ಕವಡೆಗಳು ಸರಿಯಾಗಿ ಸ್ಪಂದಿಸ್ತವೆ. ಅಥವಾ ನಮ್ಮ ಎಷ್ಟೋ ಸಮಸ್ಯೆಗಳಿಗೆ ನಮಗೆ ಬೇರೆ ಕಡೆ ಉತ್ತರ ಸಿಗದೇ ಇದ್ದಾಗ ನಾವು ಕವಡೆ ಮೊರೆ ಹೋಗ್ಬೋದು. ಕವಡೆಗಳ ಮೊರೆ ಹೋಗಿ ನಮಗಿದು ಏನು ತೊಂದರೆ ಇದೆ ಅದನ್ನು ನಾವು ಲೆಕ್ಕ ಹಾಕ್ಬೋದು. ಅದೇ ರೀತಿ ಒಬ್ಬರ ವ್ಯಕ್ತಿಗೆ ಪರಿಹಾರ ಮಾಡಿಕೊಡುವಾಗಲೂ ಕೂಡ ಯಾವ್ಯಾವ ರೀತಿ ಪರಿಹಾರ ಮಾಡಿಕೊಟ್ರೆ ಪರಿಣಾಮಕಾರಿಯಾಗಿ ಅವರಿಗೆ ಪರಿಹಾರ ಆಗತ್ತೆ ಅನ್ನೋದನ್ನು ಕೂಡ ಸೂಚಿಸುತ್ತದೆ. ಆದರೆ ನಮ್ಮ ನಿಷ್ಠೆ ಮತ್ತು ಅನುಷ್ಠಾನ ಕ್ರಮದ ಮೇಲೆ ಈ ಕವಡೆಗಳು ನಮಗೆ ಸ್ಪಂದಿಸ್ತವೆ. ನೀವು ಕವಡೆಯನ್ನು ಎಲ್ಲಿಂದನೂ ತಂದು ಇಟ್ಕೊಂಡು ಮನೇಲಿ ಇಟ್ಕೊಂಡು ಬಂದವರಿಗೆಲ್ಲ ಅದು ಏನೋ ಒಂದು ಕ್ರಮ ಮಾಡದೆ ಅಥವಾ ಏನೋ ಒಂದು ನಿಬಂಧನೆ ಇಲ್ಲದೆ ನಿಮ್ಮಷ್ಟಕ್ಕೆ ನೀವು ಮಾಡ್ಕೊಂಡು ಹೋಗ್ಬಿಟ್ರೆ ಕವಡೆಗಳೆಲ್ಲ ಸ್ಪಂದಿಸೋದಿಲ್ಲ, ಉತ್ತರಿಸೋದಿಲ್ಲ, ಮಾತಾಡೋದೂ ಇಲ್ಲ. ಅದು ಮಾತಾಡುವಂಥ ಶಕ್ತಿ ತುಂಬುವಂಥ ಕೆಲಸ ನಮ್ಮ ಅನುಷ್ಠಾನದಲ್ಲಾಗಬೇಕು, ನಮ್ಮ ನಿಯಮಗಳಲ್ಲಾಗಬೇಕು, ನಮ್ಮ ನಡವಳಿಕೆಯಲ್ಲಾಗಬೇಕು. ಹಾಗಾಗಿ ಈ ಕವಡೆಗಳನ್ನು ಬಳಸ್ತಾ ಇದ್ದಂಥವರು ಇವತ್ತು ನಮ್ಮಲ್ಲಿ ತುಂಬ ಜನ ಕಲಿತುಕೊಂಡು ಅದನ್ನು ಸ್ವಂತ ಉದ್ಯೋಗವನ್ನಾಗಿ ಮಾಡಿಕೊಂಡು ತುಂಬ ಜನ ಇದ್ದಾರೆ. ಅವರೆಲ್ಲರಿಗೂ ಕೂಡ ನಾವು ಸರಿಯಾದ ಕ್ರಮದಲ್ಲಿ ಇದನ್ನು ಕಲಿಸಿಕೊಡುವಂಥ ವ್ಯವಸ್ಥೆ ಮಾಡ್ತೇವೆ. ಇದರಲ್ಲಿ ಯಾವುದೇ ರೀತಿ ಹೆಣ್ಣು ಗಂಡು, ಚಿಕ್ಕವ ದೊಡ್ಡವ ಅಥವಾ ಜಾತಿ ಧರ್ಮದ ಯಾವುದೇ ಒಂದು ನಿಬಂಧನೆ ಇರೋದಿಲ್ಲ. ಆದರೆ ಈ ಕವಡೆ ನಿಯಮದ ಪ್ರಕಾರ ನಾವು ಯಾವುದೇ ಒಂದು ಜಾತಿ ಧರ್ಮದವರಾದರೂ ಕೂಡ ಅದರ ನಿಯಮದ ಪ್ರಕಾರ ಹೋಗಬೇಕಾಗುತ್ತೆ. ಅದನ್ನು ಮಾಡಿಕೊಂಡಾಗ ನಮ್ಗೆ 100% ರಿಸಲ್ಟನ್ನು ಈ ಕವಡೆಗಳು ಕೊಡ್ತವೆ. ಹಾಗಾಗಿ ಈ ಕವಡೆ ಶಾಸ್ತ್ರ ಅನ್ನುವಂಥದ್ದು ಏನಿದೆ ನಮಗೆ ಒಂದು ಮಾರ್ಗದರ್ಶಕನಾಗಿ ಅಥವಾ ವೆಲ್ವಿಷರ್ ಆಗಿ ನಮ್ಮನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಲಿಕ್ಕೆ ಅಥವಾ ನಮ್ಮ ಸಾಧನೆ ಹಿಂದೆ ಬಹಳಷ್ಟು ಪರಿಣಾಮಕಾರಿಯಾಗಿ ಕೆಲಸವನ್ನು ಮಾಡುತ್ತೆ. ಹಾಗಾಗಿ ಇದನ್ನು ಕಲಿತ್ಕೊಂಡು ನಿಮ್ಮ ಮತ್ತು ಇತರ ಸಮಸ್ಯೆಗಳನ್ನು ನೀವು ಬಗೆಹರಿಸ್ಕೊಳ್ಬೋದು. ಬಹಳ ಜನ ನನಗೆ ಅದನ್ನು ಕೇಳಿದರು, ಅದನ್ನು ಸಿದ್ಧಿಸ್ಕೊಳ್ಳೋದು ಹೇಗೆ, ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ, ಅಥವಾ ಕೆಲವು ಕಡೆ ಗುರುಗಳೇನು ಮಾಡ್ತಾರೆ ಅಂದರೆ ಒಂದು ಸರಿ ನಮಗೆ ಕ್ಲಾಸನ್ನು ಕೊಟ್ಟ ನಂತರ ಅದರಲ್ಲಿ ಏನೇ ಒಂದು ಡೌಟ್ ಬಂದರೂ ಕೂಡ ಅವ್ರದ್ದು ಅಡ್ರೆಸ್ಸೇ ಇರೋದಿಲ್ಲ. ನಾವು ಎಲ್ಲಿಗೆ ಹೋಗೋಣ? ಅದು ನಮ್ಮ ಸೆಂಟರ್ನಲ್ಲಿ ಹಾಗಿಲ್ಲ. ನಮ್ಮಲ್ಲಿ ಯಾರು ಕಲಿಕ್ಕೆ ಬರ್ತಾರೋ ಆಫ್ಲೈನಿಗೆ ಬನ್ನಿ, ಆನ್ಲೈನಿಗೆ ಬನ್ನಿ, ನಿಮಗೆ ನಿಖರವಾಗಿ ಅದನ್ನು ಕ್ಯಾಲ್ಕುಲೇಷನ್ ಮಾಡೋದನ್ನು ಕಳಿಸ್ಕೊಡ್ತೀವಿ. ಕವಡೆ ಸೆಟ್ ಕಾಂಬಿನೇಷನ್ ಏನಿದೆ ಅದನ್ನು ಕೂಡ ನಾವೇ ಕೊಡ್ತೀವಿ, ನೋಟ್ಸನ್ನು ಕೊಡ್ತೀವಿ, ದೀಕ್ಷೆ ಕೂಡ ಆಗುತ್ತೆ. ಅದು ಆದ ನಂತರ ನಿಮ್ಮ ಕೆಲಸ ಸ್ಟಾರ್ಟ್. ಒಂದು ಒಳ್ಳೆ ದಿನ ನೋಡ್ಕೊಂಡು ನೀವು ಅನುಷ್ಠಾನವನ್ನು ಮಾಡಬೇಕು. ಅದರ ಮಧ್ಯೆ ನಿಮ್ಗೆ ಏನೇ ಸಂದೇಹ ಬಂದರೂ ಪ್ರತಿದಿನ ರಾತ್ರಿ 8:30 ಮೇಲೆ ನಾವು ನಿಮ್ಗೆ ಕಾಂಟ್ಯಾಕ್ಟ್ ಸಿಗ್ತೀವಿ. ಅದರ ನಂತರ ಬೇರೆ ಬೇರೆ ಕ್ಲಾಸ್ ಇದ್ದಾಗ ನಿಮ್ಗೆ ಲಿಂಕನ್ನು ಕೊಡ್ತೀವಿ. ಆ ಲಿಂಕ್ನಲ್ಲಿ ನೀವು ಜಾಯಿನ್ ಹಾಕ್ಕೊಂಡು ಪುನಃ ನೀವು ರಿಪಿಟೇಷನ್ಗೆ ಇದು ಮಾಡ್ಬೋದು. ರಿಪಿಟೇಷನ್ಗೆ ಮತ್ತೆ ಯಾವುದೇ ಚಾರ್ಜ್ ಮಾಡೋದಿಲ್ಲ. ಹಾಗಾಗಿ ನಿಮಗೆ ಒಂದು ಒಳ್ಳೆಯ ಉದ್ಯೋಗವನ್ನು ಕೂಡ ಕೊಡುತ್ತೆ ಮತ್ತು ನಿಮಗೆ ಒಂದು ಸರಿಯಾದ ದಾರಿಯನ್ನು ತೋರಿಸುತ್ತೆ. ಹಾಗಾಗಿ ಇದೊಂದು ಮೆಥಡ್ ತುಂಬ ಅನುಕೂಲ ಆಗಿರೋದ್ರಿಂದ ನಿಮ್ಮ ಒಂದು ಜೀವನದಲ್ಲಿ ಅಳವಡಿಸಿಕೊಂಡು ನೀವು ಇದರಲ್ಲಿ ಒಂದು ಪರಿಪೂರ್ಣತೆಯನ್ನು ಪಡ್ಕೊಳ್ಬೋದು. ನಿಮ್ಮ ಮತ್ತು ಇತರ ಸಮಸ್ಯೆಗಳು ಕೂಡ ನೀವು ಸ್ಪಂದಿಸ್ಬೋದು ಅಂತ ಹೇಳ್ತಾ, ಈ ವಿಡಿಯೋ ತಮಗೆ ಇಷ್ಟ ಆದಲ್ಲಿ ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇಲ್ಲಿ ತನಕ ವೀಕ್ಷಣೆ ಮಾಡಿದ ನಿಮಗೆಲ್ಲರಿಗೂ ಪುನಃ ನಮಸ್ಕಾರವನ್ನು ಸಲ್ಲಿಸುತ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ನಮಸ್ಕಾರಗಳು.